ನನಗೆ ಅದು ಯಾವುದೂ ತಿಳಿದಿಲ್ಲ. ಇದೆಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಂಡಳ ಯಾರು ಮಂತ್ರಿ ಮಾಡಬೇಕು, ಯಾರು ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷರು ನಮ್ಮ ರಾಜ್ಯದವರು ಇದಾರ, ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರಿಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ರಾಜಕೀಯ ಅನುಭವ ಹೊತ್ತಿದ್ದು ಸರ್, 50 ವರ್ಷ. ಈಗ ಅವ್ರು ಯಾರಿಗೆ ಏನ್ ಮಾಡ್ಬೇಕು ಕಾಲಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಾಭಾವಿಕವಾಗಿ ನೋಡ್ರಿ, ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ 136 ಜನ ಶಾಸಕರು ಇದ್ದೀವಿ, ಎಲ್ಲರೂ ಕೂಡ ಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ಆದ್ರೆ ಈಗ ಗೊತ್ತಿದೆ, ಮುಂದೆ 30% ಎಷ್ಟು 2018 ನನಗೂ ಮಂತ್ರಿ ಬಿಟ್ರಪ್ಪ. ನಾನು ಮಂತ್ರಿ ಆಗ್ಲಿಲ್ಲಲ್ಲ 6 ತಿಂಗಳ ಸಲ. 2018 ಜಲಸಂಪನ್ಮೂಲ ಸಚಿವನಾಗಿ, ಅದು ಆದ್ಮೇಲೆ ಸಮ್ಮಿಶ್ರ ಸರ್ಕಾರ ನಾನು ಮೊದಲ 6 ತಿಂಗಳು ಮಂತ್ರಿ ಆಗ್ಲಿಲ್ಲ. ಇವೆಲ್ಲ ಕೂಡ ಹೈಕಮಾಂಡ್ ನಿರ್ಧಾರಗಳು, ನಾವು ತಲೆಬಾಗ್ಬೇಕಾಗ್ತದೆ. ನಾನು ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗ್ಬೇಕು ಅಂತ ಬಹಳ ಕೇಳಿದ್ದೆ ಅದನ್ನ. ಮತ್ತಾದ್ರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಆದ್ರೆ ನಾನು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ಇವತ್ತು ಸಹ ನಾನು ಬಹಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಅವ್ರಿಗೆ ಕೇಳ್ಕೊಳ್ರಿ. ಅಲ್ಲ ಸರ್, ಮೊದಲಿನಿಂದ ನೀವು ಸಚಿವ ಸ್ಥಾನ ಬೇಕೇ ಬೇಕು, ನಾನು ಅವ್ರಿಗೆ ಹೋರಾಟ ಮಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಮಾಡಿದೀನಿ. ಅಷ್ಟು ಮಾಡಿದ್ರು ಕೂಡ ಮತ್ತೆ ನಿಮ್ಮ ಮೇಲೆ ಆರೋಪ ಬಂತಲ್ಲ. ನೋಡಿ, ಮಂತ್ರಿ ಮಾಡುವುದು ಬಿಡುವುದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಐಸಿಸಿ ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ ರೀ? 2018 ನಾ ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ನಾನು ಅದ್ರ ಬಗ್ಗೆ ರೆಕಮೆಂಡ್ ಮಾಡಕ್ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ, ನಿಮ್ಗೆ ಮಂತ್ರಿ ನಿಮ್ ಯಾಕೆ ಮಾಡಿಲ್ಲ ಅನ್ನೋದನ್ನ ಹೋಗಿ ಯಾರಿಗೆ ಕೇಳ್ಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗ ಹೋಗಿ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನ್ ಕಾರಣ ನಮ್ಮ ಮಂತ್ರಿ ಮಾಡಲಾರ್ದಕ್ಕೆ. ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ, ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನ್ ಮಾಡಿದ್ರೆ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ತುಳಸಿ ಬಿಚ್ಚಿಟ್ಟು ಹೇಳಿದ್ದೀನಿ. ಸುರ್ಜೇವಾಲಾ ಅವರು ಸ್ಪಷ್ಟನೆ ಕೊಡಲಿಲ್ಲ, ಕಾರ್ಯಕರ್ತರು ಗೊಂದಲ ಹಂಗೆ ಉಳಿತಾರೆ. ಯಾವ್ರಿ ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಬಸವಣ್ಣಗೆ ಬಿಟ್ಟಿಲ್ಲ MB ಪಾಟೀಲ್ ಯಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.